ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ಪರಿಹಾರಗಳನ್ನ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ, ಜೊತೆಗೆ ಈ ದಿನ ಏನೆಲ್ಲ ವಿಶೇಷತೆಗಳನ್ನ ಹೊತ್ತು ತಂದಿದೆ ಅನ್ನೋದನ್ನ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮ ವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಗ್ರಹಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ಶುಕ್ರನ ಪರಿವರ್ತನೆ ಇದೆ. ಶುಕ್ರಗ್ರಹ ಎಷ್ಟು ದಿವಸ ಉಚ್ಚಸ್ಥಾನದಲ್ಲಿದ್ದ, ಮೀನರಾಶಿಯಲ್ಲಿದ್ದ, ಈಗ ಆತ ಸಮಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ, ಕುಜನ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಶುಕ್ರ ಸಾಮಾನ್ಯವಾಗಿ ನಮ್ಮ ಸೌಖ್ಯವನ್ನು ಆತ ಪ್ರತಿನಿಧಿಸ್ತಕ್ಕಂಥ ಗ್ರಹ. ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪ ಮದನ ವ್ಯಾಪಾರ ಶಯ್ಯಾಲಯಾನ್ ಶ್ರೀಮತ್ವಂ ಕವಿತಾಸುಖಂ ಸುಗಂಧ ಬಹುವಧೂ ಸಂಗಂ ವಿಲಾಸಂ ಅಂತೆಲ್ಲ ಶುಕ್ರನ ಕುರಿತಾಗಿ ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ. ನೋಡಿ, ಅವನಿಗೆ ಏನಿಲ್ಲ ನೋಡಿ, ಸೌಖ್ಯಕ್ಕೆ ಏನು ಬೇಕು ಅದೆಲ್ಲವೂ ಸೇರ್ಪಡೆಯಾಗಿದೆ. ನಿಮಗೆ ಒಂದು ಸಂತೋಷವಾದ ವಾತಾವರಣ ನಿರ್ಮಾಣವಾಗಲಿಕ್ಕೆ ಏನೇನು ಬೇಕು ಅದೆಲ್ಲ ಶುಕ್ರನಿಂದಲೇ ಬರ್ತಕ್ಕಂಥದ್ದು. ಸಂಪತ್ತು, ವಾಹನ, ಸಂಪದ್ವಾಹನ, ವಸ್ತ್ರ, ಭೂಷಣ, ನಿಧಿ, ದ್ರವ್ಯಾಣಿ, ತೌರ್ಯತ್ರಿಕಂ ಅಂದರೆ ನಾವೇನು ಈ ಸಂಗೀತಕ್ಕೆ ಸಂಬಂಧಿಸಿರ್ತಕ್ಕಂಥ ವಾದ್ಯಗಳು, ನೃತ್ಯಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪರಿಕರಗಳು, ಅವುಗಳಿಂದ ತಾನೇ ಮನಸ್ಸಿಗೆ ಎಷ್ಟು ಸಮಾಧಾನವಾಗ್ತಕ್ಕಂಥದ್ದು. ಭಾರ್ಯಾ ಸೌಖ್ಯ, ಈ ಮುಖ್ಯವಾಗಿ ಪುಷ್ಪ, ಸುಗಂಧ, ಪರಿಮಳ, ಇವುಗಳಿಂದ ಒಂದು ಆನಂದತೆ ಉಂಟಾಗುತ್ತೆ. ಆ ವಾತಾವರಣ, ಆ ಉದ್ಯಾನ, ಈ ಥರದ್ದೆಲ್ಲ ಇದನ್ನೆಲ್ಲ ನೋಡಿ ಶುಕ್ರನೇ ನಮಗೆ ಕರುಣಿಸ್ತಕ್ಕಂಥವನು. ಇಂಥ ಶುಕ್ರನ ಪರಿವರ್ತನೆಯ ದಿವಸ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯ ಏನು ಇಂಥ ಸೌಖ್ಯತೆ ಇದೆಯೋ ಅಥವಾ ಸೌಖ್ಯ ನಷ್ಟವಾಗಿದೆಯೋ ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾಗುತ್ತೆ. ಶುಕ್ರ ಪ್ರತಿ ತಿಂಗಳು ಫಲವನ್ನು ತಂದುಕೊಡ್ತಕ್ಕಂಥವನು. ಒಂದು ತಿಂಗಳು ಸಮೃದ್ಧವಾದ ಇಂಥ ಸೌಖ್ಯ ಸಮೃದ್ಧತೆಯನ್ನು ತಂದುಕೊಟ್ರೆ, ಮತ್ತೊಂದು ತಿಂಗಳು ಅದನ್ನೆಲ್ಲವನ್ನು ಅಳಿಸಿ ಹಾಕಿ ಕಣ್ಣಲ್ಲಿ ನೀರು ತರಿಸ್ಬಿಡ್ತಾನೆ. ಮತ್ತೊಂದು ತಿಂಗಳಲ್ಲಿ ಆತ ಒಂದು ಸಮಫಲವನ್ನು ತಂದುಕೊಡ್ತಾನೆ. ಹೀಗೆ ಶುಕ್ರನ ಸಂಚಾರ ಹೇಗೆ ಸಾಗುತ್ತೋ ಹಾಗಾಗಿ ನಮ್ಮ ಜೀವನ ಏರುಪೇರುಗಳನ್ನು ಕಾಣುತ್ತೆ. ಹೀಗಾಗಿ ಶುಕ್ರ ಅತ್ಯಂತ ರಮಣೀಯ ಗ್ರಹ ನಮ್ಮ ಬದುಕಿಗೆ. ಅಂಥವನ ಪರಿವರ್ತನೆಯ ಸಂದರ್ಭದಲ್ಲಿ ಯಾವ ರಾಶಿಗೆ ಯಾವ್ಯಾವ ರೀತಿಯ ಫಲ ಇದೆ ನಾವು ಆನಂತರದಲ್ಲಿ ಗಮನಿಸೋಣ. ಈ ದಿವಸ ಕುಜನ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥ ಈ ಶುಕ್ರ ಸ್ತ್ರೀ ಪುರುಷರಲ್ಲಿ ಮನಸ್ಸಿನ ಆಕರ್ಷಣೆಗೆ ಒಂದು ದಾರಿಯನ್ನು ಮಾಡ್ತಾನೆ. ಅದು ನಮ್ಮ ಬದುಕಿಗೆ ಮುಳುವಾಗಬಹುದು, ಎಷ್ಟೋ ಜನಕ್ಕೆ ವಿವಾಹ ಫಲವೂ ಸಿಗಬಹುದು. ಎಚ್ಚರಿಕೆಯಿಂದ ಇರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಯಾಮಾರು ಬಿಡ್ತಕ್ಕಂತಹ ಸಾಧ್ಯತೆ ಇರ್ತದೆ. ನಾವಿನ್ಯಾವುದೋ ಒಂದು ಸಂದಿಗ್ಧಕ್ಕೆ ಸಿಕ್ಕಾಕ್ಕೊಂಡು ತೊಡಕಿನ ಫಲ ಅನುಭವಿಸೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಹುಷಾರಾಗಿರಬೇಕು. ಈ ದಿವಸ ಇಂಥ ಒಂದು ತೊಡಕು ಉಂಟಾಗದೇ ಇರಲಿ, ಅಪವಾದಗಳು ಬರದೇ ಇರಲಿ ಅಂತ ಏನು ಮಾಡಬಹುದು? ಶುಕ್ರನ ಆರಾಧನೆ. ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಥವಾ ಯಕ್ಷಿ ಕ್ಷೇತ್ರಗಳಿಗೆ ಅವರೇ ಧಾನ್ಯವನ್ನು ದಾನ ಮಾಡೋದು. ಬಿಳಿ ವಸ್ತ್ರ, ಶುಭ್ರ ವಸ್ತ್ರಗಳನ್ನು ಅಂದರೆ ಸೀರೆಯನ್ನು ಅಮ್ಮನವರಿಗೆ ದಾನ ಮಾಡ್ತಕ್ಕಂಥದ್ದು, ಅಮ್ಮನವರ ದೇವಸ್ಥಾನಕ್ಕೆ ಕೊಟ್ಟು ಬರ್ತಕ್ಕಂಥದ್ದು. ಶುಭ್ರ ವಸ್ತ್ರ ಅಂದರೆ ಬಿಳಿ ಬಣ್ಣದ ವಸ್ತ್ರ, ಅವರೇ ಧಾನ್ಯ, ಬಿಳಿ ಪುಷ್ಪಗಳು, ಸುಗಂಧಭರಿತವಾದ ಪರಿಮಳಭರಿತ ಪುಷ್ಪಗಳನ್ನು ಕೊಟ್ಟ ಶುಕ್ರ ಸಮೃದ್ಧನ ಅವನು ಒಳ್ಳೆಯ ಅನುಗ್ರಹ ಮಾಡ್ತಾನೆ ಅಂತ ಇದನ್ನು ಪ್ರಯತ್ನ ಮಾಡಿ. ಯಾರ್ಯಾರು ಯಾವ್ಯಾವ ರೀತಿಯ ಫಲವನ್ನು ಅನುಭವಿಸ್ತಾರೆ ಆನಂತರದಲ್ಲಿ ರಾಶಿ ಫಲ ಸಂದರ್ಭದಲ್ಲಿ ನೋಡೋಣ. ಅಂತೂ ಶುಕ್ರನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.